ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಆಗಿದೆ 12 ಗಂಟೆ ಆಗಿದೆ ಟೈಮು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಅಂದರೆ ನಾನಿವತ್ತು ಒಂದು A to Z ಫುಡ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. A to Z ಫುಡ್ ಚಾಲೆಂಜ್ ಅಂದರೆ ನಾನು ಏನೇನು ತಿಂತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. A to Z ಫುಡ್ ಚಾಲೆಂಜ್ ಮಾಡಬೇಕಲ್ವ, ಅದಕ್ಕೆ ಏನೇನು ಬೇಕು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಅದಕ್ಕೆ ಈಗ ನಾನು ಶಾಪ್ ಹೋಗ್ತಾಯಿದ್ದೀನಿ, ಅಲ್ಲಿ ಸಿಗ್ತೀನಿ, ಬನ್ನಿ. ಸಾಕು ಬಿಡಿ ಫ್ರೆಂಡ್ಸ್. ಹಾಗೆ ಹೇಳ್ದಂಗೆ ನಾನು A to Z ಫುಡ್ ಚಾಲೆಂಜ್ ಮಾಡೋದಕ್ಕೆ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿದ್ದಾಯಿತು. ಈಗ ನಾನು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ಫ್ರೆಂಡ್ಸ್. ಹಾಗೆ ಈಗ ಏನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. A4 ನಾನು ತೊಗೊಂಡಿರೋದು ಆಲ್ಮಂಡ್. ಆಲ್ಮಂಡು ಕೂಡ ಹೆಲ್ತಿ ವರ್ಷನು. ನಾನು ತೊಗೊಂಡಿರೋದಿಲ್ಲ, ಹೆಲ್ತಿ ಫುಡ್ಸ್ನ ತೊಗೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಈಗ ನಾನು ತೊಗೊಂಡಿರೋದು B4 ಬ್ರೆಡ್. ನಾನು ಈಗ ಬ್ರೆಡ್ ತೊಗೊಳ್ತಾ ಇದ್ದೀನಿ. ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಹಾಗೆ ಈಗ ನಾನು B4 ಬ್ರೆಡ್ಗೆ ಸ್ವಲ್ಪ ಜಾಬ್ನ ಸ್ಪ್ರೆಡ್ ಮಾಡ್ಕೊಂಬಂದಿದ್ದೀನಿ. ಬ್ರೆಡ್ಗೆ ಏನಾದ್ರು ಸ್ಪ್ರೆಡ್ ಹಾಕೊಂಡ್ರೆ ತಿನ್ನೋಕ್ಕಾಗೋದು. ನನಗೆ ಜಾಮ್ ಇಷ್ಟ, ಜಾಮ್ ಹಾಕ್ಕೊಂಡು ತಿಂತಾರೆ. ಫ್ರೆಂಡ್ಸ್, ಹಾಗೆ ಈಗ ನಾನು ಸಿಹಿನ ಸ್ಟಾರ್ಟ್ ಮಾಡಿದ್ದೀನಿ. ಸಿಹಿ ಬಂದು ಚಾಕೋ ಲಾವಾ ಕೇಕ್ ತೊಗೊಂಡಿದ್ದೀನಿ. ಚಾಕೋ ಲಾವಾ ಕೇಕ್ ಚೆನ್ನಾಗಿದೆ. ಫ್ರೆಂಡ್ಸ್, ಹಾಗೆ ಈಗ ನಾನು ಡಿ ಸ್ಟಾರ್ಟ್ ಮಾಡಿದ್ದೀನಿ. D4 ನಾನು ತೊಗೊಂಡಿರೋದು ಡೇಟ್ಸ್ ತೊಗೊಂಡಿದ್ದೀನಿ. D4 ಡೇಟ್ಸ್ ತೊಗೊಂಡಿದ್ದೀನಿ. D4 ಡೇಟ್ಸ್ ಫ್ರೆಂಡ್ಸ್. ಹಾಗೆ ಈಗ ನೆಕ್ಸ್ಟ್ ಬಂದು ನಾನು ತೊಗೊಂಡಿದ್ದೀನಿ. E4 ಇನೋ ತೊಗೊಂಡಿದ್ದೀನಿ. ಇನೋ ಬಂದು ಡೈಜೆಷನ್ಗೆ ತುಂಬಾ ಒಳ್ಳೆಯದು, ತೊಗೊಳ್ಳಿ. ಇನೋನ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಕುಡಿಯೋಣ. ಫ್ರೆಂಡ್ಸ್, ಈಗ ಡಿ ಮುಗೀತು, ಇ ಮುಗೀತು. ಈಗ F ಏನು ತೊಗೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. F ಬಂದು ಫ್ರಿಜ್ಜಲ್ಲಿದೆ, ಬನ್ನಿ. F4 ಫ್ರೂಟಿ ತೊಗೋಬೋದು, ಫಾಂಟರ ತೊಗೋಬೋದು. ನನಗೆ ಫ್ರೂಟಿ ಇಷ್ಟ, ಫ್ರೂಟಿ ತೊಗೊಳ್ತಾ ಇದ್ದೀನಿ. ಫ್ರೂಟಿ ಈ ಸಮ್ಮರ್ ಇರೋದಕ್ಕೂ ಈ ವೆದರ್ಗೂ ಕೋಲ್ಡಾಗಿ ತುಂಬ ಚೆನ್ನಾಗಿದೆ. ಆದರೆ ಏನಪ್ಪ ನಮ್ಮ ಹೊಟ್ಟೆ ಕತೆ ಅನ್ನೋದು ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಹಾಗೆ F ಮುಗಿದ್ಮೇಲೆ G. ನಾನು ಜಿಯಿಂದ ಏನಪ್ಪ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಜಿಂಜರ್ ಟೀ. ಫ್ರೆಂಡ್ಸ್ ಜಿಂಜರ್ ಟೀ ತುಂಬಾ ಚೆನ್ನಾಗಿತ್ತು. ಹಾಗೆ ಹೆಚ್ಚಿಂದ ನಾನೇನು ಸೆಲೆಕ್ಟ್ ಮಾಡಿದೆ ಅಂದರೆ
H ಫಾರ್ ಹನಿ. ಹನಿ ಮತ್ತು ಜಿಂಜರ್ ಟೀ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಒಂದು ಸ್ಪೂನ್ ಹಾಕ್ಕೊಂಡು ಹನಿ ಜೊತೆ ಜಿಂಜರ್ ಟೀನ ತೊಗೊಳ್ತೀನಿ. ಹಾಗೆ ನಾನು ಜಿಂಜರ್ ಟೀ ಜೊತೆ ಹನಿಯನ್ನು ಕಂಪಲ್ಸರಿ ಯಾವಾಗಲೂ ತೊಗೊಳ್ತೀನಿ. ಯಾಕಂದರೆ ಡೈಜೆಷನ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಬೇಗ ಕ್ಯೂರ್ ಆಗುತ್ತೆ ಅಂತ ನಾನು ಜಿಂಜರ್ ಟೀನ ಯಾವಾಗಲೂ ತೊಗೊಳ್ತಾ ಇರ್ತೀನಿ. ಜಿಂಜರ್ ಟೀ ಮತ್ತು ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈಗ ಜಿ ಮುಗೀತು, ಎಚ್ ಮುಗೀತು. ಎಚ್ ಮುಗಿದ್ಮೇಲೆ ಐ ಫಾರ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ಐ ಫಾರ್ ಐಸ್ ಕ್ರೀಮ್. ಫ್ರೆಂಡ್ಸ್, ಹಾಗೆ ಈಗ ಐ ಮುಗೀತು. ಐ ಮುಗಿದ್ಮೇಲೆ ಜೆ ಕೆನ ಒಟ್ಟಿಗೆ ಮಾಡ್ತೀನಿ. ಜೆ ನಾನು ಬಂದು ಜೆ ಫಾರ್ ಜಾಮೂನ್. ಫ್ರೆಂಡ್ಸ್, ಜೆ ಮುಗೀತು. ಜೆ ಮುಗಿದ್ಮೇಲೆ ನೆಕ್ಸ್ಟ್ ಬಂದು ಕಿಟ್ ಕ್ಯಾಟ್. ನನ್ನ ಫೇವ್ರೆಟ್ ಚಾಕ್ಲೇಟ್ ಬಂದು ಕಿಟ್ ಕ್ಯಾಟ್. ಹೇಗೆ ಕಿಟ್ ಕ್ಯಾಟ್ ನನ್ನ ಫೇವ್ರೆಟ್ಟು, ತುಂಬಾ ಇಷ್ಟ ನನಗೆ. ಫ್ರೆಂಡ್ಸ್, ಈಗ ಎಲ್ ಫಾರ್ ಲೆಮನ್. ಎಲ್ ಫಾರ್ ಲೆಮನ್. ಫ್ರೆಂಡ್ಸ್, ಈಗ ಎಲ್ ಫಾರ್ ಲೆಮನ್ ಆಯಿತು. ಲೆಮನ್ ಆದಮೇಲೆ ನೆಕ್ಸ್ಟ್ ಎಮ್ ಫಾರ್ ಮ್ಯಾಂಗೋ. ಇದು ಮ್ಯಾಂಗೋ ಸೀಸನ್, ಸೊ ಮ್ಯಾಂಗೋ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೆಕ್ಸ್ಟು ಎನ್ ಮತ್ತು ಓ ಬೇಕು. ನೋಡೋಣ ಮನೇಲಿ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಏನಾದ್ರು ಇದೆಯಾ ಅಂತ. ಯಾಕಂದರೆ ನಾನು ಮನೇಲಿದೆ ಅಂತ ಅಂದ್ಬಿಟ್ಟು ಏನೂ ಶಾಪ್ ಮಾಡಿಲ್ಲ. ಬನ್ನಿ ನೋಡೋಣ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಏನೋ ಇದೆಯಾ ಅಂತ. ಈ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಇರುತ್ತೆ ನಮ್ಮ ಮನೇಲಿ. ಪ್ಲಸ್ ಈ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಇರುತ್ತೆ ನಮ್ಮ ಮನೇಲಿ. ನೋಡೋಣ ಎನ್ನಿಂದ ಓಯಿಂದ ಪಾಪುಸಲ್ಲಾಗಿ ಏನಾದ್ರು ತೊಗೊಬಂದಿರ್ತಿದ್ವಿ. ಎನ್ ಫಾರ್ ನ್ಯಾಚೋಸ್. ನ್ಯಾಚೋಸು ನನಗೆ ತುಂಬ ಫೇವ್ರೇಟು. ಎನ್ ಫಾರ್ ನ್ಯಾಚೋಸ್. ಎನ್ ಮುಗಿದ್ಮೇಲೆ ನೆಕ್ಸ್ಟ್ ಬಂದು ಓರಿಯೋ ಬಿಸ್ಕೆಟ್. ಓ ಫಾರ್ ಓರಿಯೋ ಬಿಸ್ಕೆಟ್. ಫ್ರೆಂಡ್ಸ್, ಹಾಗೆ ಎನ್ನು ಮತ್ತು ಓ ಆಯಿತು. ಈಗ ಓ ಆದಮೇಲೆ ಪಿಯಿಂದ ನಾನು ಪಾಪ್ಕಾರ್ನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಕ್ಯೂಯಿಂದ ಝೊಮ್ಯಾಟೋದಲ್ಲಿ ಕೆಸಡೆಲ್ಲನ ಆರ್ಡ್ರ್ ಮಾಡಿದ್ದೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ಚೆನ್ನಾಗಿದೆ, ತುಂಬ ಸ್ಪೈಸಿ. ಫ್ರೆಂಡ್ಸ್, ಹಾಗೆ ಈಗ ಕ್ಯೂ ಮುಗಿದ ಮೇಲೆ ನಾನು ತೊಗೊಂಡಿರೋದು 6ರಲ್ಲಿ ರೈಸಿನ್ಸ್ ತೊಗೊಂಡಿದ್ದೀನಿ ನಾನು.
ಫ್ರೆಂಡ್ಸ್ ಹಾಗೆ ಈಗ ನಾನು ತೊಗೊಂಡಿರೋದು ಎಸ್ಸಲ್ಲಿ ಶುಗರ್ ಫ್ರೀ ಮತ್ತು ಟೀ ಫಾರ್ ಟೀ ಎರಡೂ ಶುಗರ್ ಫ್ರೀ ಜೊತೆ ಟೀ ನಮಗೆ ಹಾಕ್ಕೊಂಡು ಕುಡಿತೀನಿ. ಟೀ ಫಾರ್ ಟೀ ನನ್ನ ಫೇವ್ರೆಟ್. ನಾನು ಇಂದ ಯುನಿಬಿಕ್ ಕುಕ್ಕೀಸ್ನ ತೊಗೊಂಡಿದ್ದೀನಿ ನಾನು. ಫ್ರೆಂಡ್ಸ್ ಹಾಗೆ ಈಗ ನಾನು ಇಂದ ವೆಜಿಟೇಬಲ್ ಸೂಪ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಹಾಗೆ ಈಗ ನಾನು ವೆಜಿಟೇಬಲ್ ಸೂಪ್ ಕುಡಿದ್ಮೇಲೆ ಇಂದ ವಾಟರ್ನ ತೊಗೊಂಡಿದ್ದೀನಿ. ವಾಟರ್ ಏನಪ್ಪ ಇರೋ ಫುಡ್ ಅಂತ ಅಂದ್ಕೊಂಡೆ, ಹೌದು, ವಾಟರ್ ಕೂಡ ಫುಡ್ಡು ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯವಾದದ್ದು. ಹಾಗೆ ದಿನಕ್ಕೆ 3 ಲೀಟ್ರ್ ನೀರು ಕುಡಿಲೇಬೇಕು. ಅದಕ್ಕೆ ನಾನು ಈಗ ವಾಟರ್ ತೊಗೊಳ್ತಾ ಇದ್ದೀನಿ. ಇಷ್ಟೆಲ್ಲ ತಿಂದಮೇಲೆ ಸ್ವಲ್ಪ ನೀರು ಬೇಕಲ್ವಾ, ಅದಕ್ಕೆ ವಾಟರ್ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನಾನು W ಲೆಟರ್ ಮುಗಿದ್ಮೇಲೆ ತೊಗೊಂಡಿರೋದು X. ಇದೇನಪ್ಪ ಇದು ವಾಟರ್ ಮೆಲನ್ ಇಟ್ಕೊಂಡಿದ್ದೀರಾ ಅಂದ್ಕೊಳ್ತಿದ್ದೀರಾ? ಇದು ಚೈನೀಸ್ ಲೆಟರಲ್ಲಿ ಜಿಗುವಾ ಅಂತ ಹೇಳ್ತಾರೆ. ಸೊ ಹಾಗೆ ಅದಕ್ಕೆ ನಾನು ಜಿಗುವಾನ ಚೂಸ್ ಮಾಡಿದ್ದೀನಿ. ಸದ್ಯ X ಲೆಟರಿಂದ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈಗ ನಂದು Y ಲೆಟರ್. ನೋಡೋಣ Y ಲೆಟರಲ್ಲಿ ಏನು ತೊಗೊಳ್ತೀನಿ ಅಂತ ನೋಡಿ. ಫ್ರೆಂಡ್ಸ್ ಹಾಗೆ ಈಗ ನಾನು Y ಲೆಟರಿಂದ ಯೋಗರ್ಟ್ನ ಚೂಸ್ ಮಾಡಿದ್ದೀನಿ. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್ ಹಾಗೆ ಈಗ Y ಲೆಟರ್ ಮುಗಿದಿದೆ. ಇರೋದು ಒಂದೇ ಒಂದು ಲೆಟರ್ ಝೆಡ್ಡಿಂದ ನಾನು ಯಾವ ಫುಡ್ನ ಚೂಸ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ನೋಡೋಣ. ಫ್ರೆಂಡ್ಸ್ ಹಾಗೆ ಲಾಸ್ಟ್ ಲೆಟರ್ ಬಂದ್ವಿ. ಝೆಡ್ಡಲ್ಲಿ ಏನು ತೊಗೊಂಡಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀರಾ? ನಾನು ತೊಗೊಂಡಿರೋದು ಜಿಂಗರ್ ಬರ್ಗರ್. ಫ್ರೆಂಡ್ಸ್ ಹಾಗೆ A to Z ಚಾಲೆಂಜ್ ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಇನ್ನೂ ಯೂನಿಕ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.